ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಶ್ಲೋಕ 5. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಭರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಕೊನೆಯ ಕಾಲದಲ್ಲೂ ನನ್ನನ್ನೇ ನೆನೆಯುತ್ತಾ ದೇಹವನ್ನು ತೊರೆದು ತೆರಳುವವರು ನನ್ನಂತೆಯೇ ದುಃಖವಿರದ ನಿಜದ ಸ್ಥಿತಿಯನ್ನು ಪಡೆಯುತ್ತಾರೆ. ಮರಣಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಡುತ್ತಾರೋ ಅವರು ನನ್ನ ಸ್ವಭಾವವನ್ನೇ ಪಡೆಯುತ್ತಾರೆ. ಇದರಲ್ಲಿ ಸಂಶಯವೇ ಇಲ್ಲ. ಅರ್ಜುನನ ಕೊನೆಯ ಪ್ರಶ್ನೆಗೆ ಶ್ರೀಕೃಷ್ಣ ಪರಮಾತ್ಮ ಉತ್ತರಿಸುತ್ತಾ ಹೇಳ್ತಾನೆ, ಸಾಯುವ ಕ್ಷಣದಲ್ಲೂ ಕೂಡ ನನ್ನನ್ನೇ ನೆನೆಯುತ್ತಾ ದೇಹವನ್ನು ತೊರೆಯುವ ಜೀವಾತ್ಮಗಳು ನನ್ನ ಹಾಗೆ ಜ್ಞಾನಾನಂದ ಸ್ವರೂಪನಾಗಿ ನನ್ನಲ್ಲಿ ಬಂದು ನೆಲೆಸುತ್ತಾರೆ. ಅವರು ಮುಂದೆಂದೂ ಈ ಅಜ್ಞಾನದ ಮತ್ತು ದುಃಖಮಯವಾದ ಸಂಸಾರದ ತೊಳಲಾಟದಲ್ಲಿ ಒಳಗಾಗುವುದೇ ಇಲ್ಲ. ಈ ಬಗ್ಗೆ ಎಂದು ಸಂಶಯವನ್ನು ಪಡಬೇಡ ಎಂದು. ಇಲ್ಲಿ ಅಂತಕಾಲೆ ಎಂದರೆ ಮುಪ್ಪಿನ ಕಾಲದಲ್ಲಿ ಎನ್ನುವ ಅರ್ಥವಲ್ಲ, ಬದಲಿಗೆ ದೇಹವನ್ನು ಜೀವ ಬಿಡುವ ಕೊನೆಯ ಕ್ಷಣ ಎಂದು ಅರ್ಥ. ದೇಹವನ್ನು ಬಿಡುತ್ತಾ ಭಗವಂತನನ್ನು ಸ್ಮರಿಸುತ್ತಾ ಹೊರಗೆ ಹೋಗುವ ಚೇತನಕ್ಕೆ ಅಗಾಧವಾದ ಬೆಳಕು ಕಾಣಿಸುತ್ತದೆ ಮತ್ತು ಆ ಚೇತನ ಮೋಕ್ಷವನ್ನು ಸೇರುತ್ತದೆ. ಜೀವ ಶರೀರವನ್ನು ಬಿಡುವ ಮತ್ತು ದೇಹದಿಂದ ಹೊರಬಂದ ಮೇಲೆ ಜೀವದ ಪ್ರಯಾಣದ ಕುರಿತು ಸತ್ತು ಬದುಕಿದ ಅನೇಕ ಜನರ ಅನುಭವವನ್ನು ಸಂಗ್ರಹಿಸಿ ಬರೆದ ಒಂದು ಬುಕ್ಕಿದೆ, ಲೈಫ್ ಆಫ್ಟರ್ ಲೈಫ್ ಎನ್ನುವ ಪುಸ್ತಕ. ಅದರಲ್ಲಿ ಬೆಳಕು ಚೆಲ್ಲುತ್ತದೆ. ಸಾವು ಅನಿಶ್ಚಿತೆ, ಯಾವ ಬೇಕಾದರೂ ಬರ್ಬೋದು. ಮುಪ್ಪಿನ ಕಾಲದಲ್ಲಿ ವಯಸ್ಸಾದ ಮೇಲೆ ಸಾವು ಬರೋದು ಅಂತ ಯಾವ ಕಾಲದಲ್ಲಿ ಬೇಕಾದರೂ ಬರ್ಬೋದು. ಹಾಗೆ ಅಂತಕಾಲ ಅಂತ ಕೊಂಡು ಹೇಳಿದ್ರೆ ಸಾಯುವ ಸಮಯ, ಮುಪ್ಪಿನ ಸಮಯ ಅಲ್ಲ. ಸೊ ಹಾಗಾಗಿ ಮತ್ತು ಇನ್ನೊಂದು, ಸಾಯುವ ಸಮಯದಲ್ಲಿ ದೇವರನ್ನು ನೆನೆಯಬೇಕಾದರೆ ಈಗಿನಿಂದಲೇ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಗಿನಿಂದಲೇ ಭಗವಂತನಲ್ಲಿ ನಮ್ಮ ಚಿತ್ತವನ್ನು ನೆಲೆಸಿದರೆ ಮಾತ್ರ ಸಾಯುವ ಸಮಯದಲ್ಲಿ ಭಗವಂತನ ನೆನಪು ಬರುತ್ತೆ. ಇಲ್ಲದ್ರೆ ಬೇರೇನೆಲ್ಲೋ ನೆನಪು ಬರಬಹುದು. ಹರೇ ಕೃಷ್ಣ.